ಸರ್, ಈಗ ಚನ್ನಪಟ್ಟ ಚುನಾವಣೆಗೆ ಡಿ.ಕೆ. ಶಿವಕುಮಾರ್ ಅವರು ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿ ಈಗಾಗಲೇ ಒಂದು ದಿನ ಪ್ರವಾಸ ಮಾಡಿದ್ದಾರೆ ಸರ್. ಎನ್ಡಿಎ ಕೂಟದಿಂದ ಯಾರು ಅಭ್ಯರ್ಥಿ ಆಗ್ತಾರೆ, ಚರ್ಚೆಗಳಾಗ್ತಿ, ಹೇಗಿದೆ ಸಿದ್ಧತೆಗಳು? ಈಗ ನಾವು ಮೊನ್ನೆ ಮಾಧ್ಯಮದಲ್ಲಿ ನೋಡಿದ್ದೇವೆ, ಏನು ಇವಾಗ ಬೈ ಎಲೆಕ್ಷನ್ ಆಗತಕ್ಕಂಥ ಕ್ಷೇತ್ರಗಳ ಪೈಕಿನಲ್ಲಿ ಏನಿವತ್ತು ಚನ್ನಪಟ್ಟಣ ಇದೆ, ಅದನ್ನ ಜೆಡಿಎಸ್ ಪಕ್ಷಕ್ಕೆ ಬಿಟ್ಕೊಡ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ನಮ್ಮ ಪಕ್ಷದ ವರಿಷ್ಠರು ಬಿಜೆಪಿ ವರಿಷ್ಠರ ಜೊತೆಯಲ್ಲಿ ಮಾತುಕತೆ ಆಡಿದ್ದಾರೆ. ಅಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಕಣಕ್ಕೆ ಇಳಿತಾರೆ. ಅದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಇಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಸೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ರಾಜಕೀಯಕ್ಕೆ ಅಲ್ಲಿ ಇಳಿಬಾರದಂತಕ್ಕಂಥದ್ದು ಅಲ್ಲಿಯ ಜನಗಳ ಉದ್ದೇಶ ಆಗಿದೆ, ಅಲ್ಲಿಯ ಜನಗಳ ಅಭಿಪ್ರಾಯ ಆಗಿದೆ. ಅದನ್ನು ಮಿತಿಮೀರಿ ಇಳಿದ್ರೆ ಅಲ್ಲಿಯ ಜನದಕ್ಕೆ ತಕ್ಕ ಪಾಠ ಕಲಿಸ್ತಾರೆ. ಯೋಗೇಶ್ವರ್ ಕೂಡ ಆಕಾಂಕ್ಷಿ ಆಗಿದ್ದಾರೆ ಸರ್. ಸಿ.ಪಿ. ಯೋಗೇಶ್ವರ್ ಕೂಡ ಆಕಾಂಕ್ಷಿ ಆಗಿದ್ದಾರೆ. ನೋಡೋಣ, ಈಗ ಅದನ್ನ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ, ತೀರ್ಮಾನ ತಗೊಳ್ತಾರೆ. ಯಾರು ಎನ್ಡಿಎ ಅಭ್ಯರ್ಥಿ ಆಯ್ತು ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತೇವೆ, ಗೆಲ್ಲಿಸ್ತೇವೆ. ಸೂರಜ್ ರೇವಣ್ಣ ಅವರ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ ಸರ್. ಯುವಕರ ವಿರುದ್ಧ ಏನೋ ದೈಹಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಿ ಒಂದು ಪ್ರಕರಣ ದಾಖಲಾಗಿದೆ ಒಡಲಿಸಿಪ್ಪದಲ್ಲಿ. ನಾನು ಬೆಳಗ್ಗೆ ಪೇಪರ್ನಲ್ಲಿ ನೋಡಿದ್ದೀನಿ, ಸರಿಯಾಗಿ ವಿಚಾರ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ತಮ್ಮ ಹತ್ರ ಮಾತಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.